ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದ ಅಭಿಜ್ಞಾ ಇದ್ದಕ್ಕಿದ್ದಂತೆ ಸೀರಿಯಲ್ನಿಂದ ಹೊರಬಂದರು. ರಾಮಾಚಾರಿಯನ್ನ ಹುಚ್ಚೆಯಂತೆ ಪ್ರೀತಿಸುವ ಮಾವನ ಮಗಳು ದೀಪಾ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು. ರಾಮಾಚಾರಿ ಮತ್ತು ಚಾರು ನಡುವೆ ಪ್ರೀತಿ ಬೆಳೆಯುತ್ತಿದ್ದಂತೆ ದೀಪಾ ಪಾತ್ರ ಮಾಯವಾಗಿತ್ತು. ರಾಮಾಚಾರಿ ಸೀರಿಯಲ್ನಿಂದ ಹೊರಬಂದು ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ಒಪ್ಪಿಕೊಂಡಿರುವ ಅಭಿಜ್ಞಾ ಮಾತುಗಳಿದು. ರಾಮಾಚಾರಿ ಸೀರಿಯಲ್ನಲ್ಲಿ ಒಳ್ಳೆಯ ಪಾತ್ರ ಸಿಕ್ಕಿತ್ತು. ಆದರೆ ದೀಪಾ ಪಾತ್ರಕ್ಕೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಒಂದು ದಿನ ಗೌರಿಶಂಕರ ಸೀರಿಯಲ್ ಮ್ಯಾನೇಜರ್ ಕರೆ ಮಾಡಿ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ನಟಿಸುತ್ತೀರಾ ಎಂದು ಕೇಳಿದರು. ಅಯ್ಯೋ ಆಗಲ್ಲ, ನಾನು MBA ಮಾಡುತ್ತಿರುವ ಸಮಯ ಇಲ್ಲ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದಾರೆ. ಯೋಚನೆ ಮಾಡಲು ಹೇಳಿದ್ದರು. ಸರಿ ಆಯಿತು ಎಂದು ಯೋಚನೆ ಮಾಡಿ ಕರೆ ಮಾಡಿ ಸಂಪೂರ್ಣ ಮಾಹಿತಿ ಪಡೆದೆ. ಹೀರೋ ತಂಗಿ ಪಾತ್ರ ಆಗಿದ್ದರೂ ನೀವು ಎರಡನೇ ನಾಯಕಿ ಆಗುತ್ತೀರಾ. ವಜ್ರಕಾಯ ಚಿತ್ರದ ಪಟಾಕ ಪಾತ್ರದಲ್ಲಿ ನೀವು ಕಾಣಿಸಿಕೊಳ್ಳುತ್ತೀರಾ ಎಂದು ಬಿಟ್ಟರು. ಆಡಿಷನ್ ಮಾಡಿ ಆಯ್ಕೆ ಮಾಡುತ್ತಾರೆ ಅಂದುಕೊಂಡೆ. ಆದರೆ ಆಫೀಸ್ಗೆ ಕರೆದು ನೇರ ಬಾಂಡ್ ಪೇಪರ್ನ ನನ್ನ ಮುಂದೆ ಇಟ್ಟು ಬಿಟ್ಟರು. ನಾನು ಸಂಭಾವನೆ ಎಷ್ಟು ಬೇಕು ಎಂದು ಡಿಮ್ಯಾಂಡ್ ಮಾಡಿದೆ. ಅದಕ್ಕೂ ಒಪ್ಪಿಕೊಂಡರು ಎಂದು ಸಂದರ್ಶನದಲ್ಲಿ ಅಭಿಜ್ಞಾ ಮಾತನಾಡಿದ್ದಾರೆ. ತುಂಬಾ ದಿನಗಳಿಂದ ಜನರು ನನ್ನ ಆಕ್ಟಿಂಗ್ನ ಗುರುತು ಹಿಡಿಯಬೇಕು ಅನ್ನೋ ಆಸೆ ತುಂಬಾ ಇತ್ತು. ನನ್ನ ಮತ್ತು ಬೆಳ್ಳುಳ್ಳಿ ಕ್ಯಾರೆಟ್ನ ಜನರು ತುಂಬಾ ಇಷ್ಟಪಟ್ಟುತ್ತಿದ್ದಾರೆ. ನನ್ನಲ್ಲಿ ಇರುವ ಕಲಾವಿದೆಗೆ ತುಂಬಾ ಖುಷಿಯಾಗುತ್ತಿದೆ. ಇಷ್ಟು ವರ್ಷ ಕಾದಿದ್ದಕ್ಕೂ ಒಳ್ಳೆ ಹೆಸರು ಸಿಗುತ್ತಿದೆ. ಐಶು ಪಾತ್ರ ತೆರೆ ಮೇಲೆ ಇಲ್ಲ ಅಂದ್ರೆ ನೋಡಲು ಮನಸ್ಸು ಬರಲ್ಲ ಅಂತ ಕಮೆಂಟ್ ಮಾಡುತ್ತಾರೆ. ಐಶು ಪಾತ್ರದಿಂದ ನನಗೆ ಸಿನಿಮಾ ಆಫರ್ಗಳು ಬರುತ್ತಿವೆ. ನಿಜ ಹೇಳಬೇಕು ಅಂದ್ರೆ ತಮಿಳು ಮತ್ತು ತೆಲುಗು ಸೀರಿಯಲ್ನಲ್ಲಿ ಆಫರ್ ಬರುತ್ತಿದೆ. ರಂಗಭೂಮಿ ಕಲಾವಿದೆಯಾಗಿ ನಾನು ಸಣ್ಣ ಸಣ್ಣ ಪಾತ್ರ ಮಾಡಿಕೊಂಡು ಎಲ್ಲೋ ಸೈಡ್ನಲ್ಲಿ ನಿಂತುಕೊಂಡು ಎಕ್ಸ್ಪ್ರೆಷನ್ ಕೊಡುತ್ತಿರುವೆ ಎಂದು ಅದೆಷ್ಟೋ ದಿನ ಕಣ್ಣೀರು ಹಾಕಿರುವೆ ಎಂದು ಅಭಿಜ್ಞಾ ಹೇಳಿಕೊಂಡಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.